ಹಾಯ್ ಫ್ರೆಂಡ್ಸ್, ನೀವು ಎಲ್ಲರೂ ಯಾವತ್ತಾದರೂ ಒಂದು ಸರ್ತಿ ಗೋವಾಕ್ಕೆ ಹೋಗ್ಬೇಕು ಅಂತ ಫ್ರೆಂಡ್ಸ್ ಜೊತೆ ಸೇರಿ ಟ್ರಿಪ್ ಪ್ಲಾನ್ ಮಾಡಿರ್ತೀವಿ ಮತ್ತು ಅದು ಸಕ್ಸಸ್ ಆಗೋದಕ್ಕಿಂತ ಜಾಸ್ತಿ ಫೇಲ್ಯೂರೇ ಆಗಿರುತ್ತೆ. ಅದೇ ಥರ ಇಲ್ಲಿ 3 ಜನ ಯುವಕರು ಸೇಮ್ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅವರು ಬೇಸಿಕಲಿ ಹುಬ್ಳಿಯವರಾಗಿರ್ತಾರೆ. ಅದರಲ್ಲಿ ರೋಹಿತ್, ಅಮಿತ್ ಮತ್ತು ಸಮೀರ್ ಅಂತ ಈ 3 ಜನರು ಕಾರಲ್ಲಿ ಗೋವಾ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಅದು ರೋಹಿತ್ ಕಾರ್ ಆಗಿರುತ್ತೆ. ಕಾರ್ ಹೇಗಿರುತ್ತಪ್ಪ ಅಂದರೆ ಡ್ರೈವರು ಮತ್ತು ಡ್ರೈವರ್ ಪಕ್ಕ ಸೀಟು, ಹಿಂದೆ 3 ಜನ ಕೂರ್ಬೋದು ಮತ್ತು ಅದರಿಂದ 3 ಜನ ಕೂರ್ಬೋದು. ಆ ಥರ ಸೀಟರ್ ಸ್ಪೆಸಿಫೈ ಆಗಿರುತ್ತೆ. ಸೊ ಇವ್ರು ಹೋಗ್ತಿರೋದು 3 ಜನ ಆ ಕಾರ್ನ ತಗೊಂಡು ಹೋಗ್ಬೇಕಂತ ಪ್ಲಾನ್ ಮಾಡ್ತಾರೆ. ಸೊ ಇವರು ಹುಬ್ಳಿಯವರಾಗಿರೋದ್ರಿಂದ ಹುಬ್ಳಿಯಿಂದ ಬೆಳಗಾವಿಂದ ಘಾಟ್ ಸೆಕ್ಷನಲ್ಲಿ ಹೋಗಿ ಗೋವಾಗೆ ಹೋಗ್ಬೇಕು ಅಂತ ರೂಟ್ನ ಪ್ಲಾನ್ ಮಾಡಿರ್ತಾರೆ. ಇಲ್ಲಿ ರೋಹಿತ್ತೆ ಕಾರ್ ಆಗಿರೋದ್ರಿಂದ ಅವನಿಗೆ ಡ್ರೈವಿಂಗ್ ಚೆನ್ನಾಗಿ ಬರ್ತಿರುತ್ತೆ ಮತ್ತು ಸಮೀರ್ಗೂ ಕೂಡ ಗಾಡಿ ಓಡ್ಸೋಕ್ಕೆ ಬರ್ತಿರುತ್ತೆ. ಅವರು ಟ್ರಿಪ್ಗೆ ಹೋಗ್ಬೇಕಂತ ಎಲ್ಲ ಬ್ಯಾಗ್ನ ರೆಡಿ ಮಾಡ್ಕೊತಾರೆ. ತಮಗೆ ಬೇಕಾದ ಬಟ್ಟೆ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಹಾಗೂ ಡ್ರಿಂಕ್ಸ್ನು ಕೂಡ ಇಟ್ಕೋತಾರೆ. ಸೊ ಪ್ಲ್ಯಾನ್ ಪ್ರಕಾರ ಸಂಜೆ 5 ಗಂಟೆ ಮೇಲೆ ಅವರು ಹುಬ್ಳಿನ ಬಿಡ್ತಾರೆ ಮತ್ತು 8 ಗಂಟೆ ಅಷ್ಟೊತ್ತಲ್ಲಿ ಬೆಳಗಾವನ್ನ ದಾಟಿ ಮುಂದೆ ಹೋಗ್ತಿರ್ತಾರೆ. ಆಗ ಸ್ಟೇರಿಂಗ್ ಹಿಡ್ದ ರೋಹಿತ್ ಕೇಳ್ತಾನೆ, ಏ ಗುರು, ಈ ರಸ್ತೆ ಸರಿನಾ, ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅಮಿತ್ ಹೇಳ್ತಾನೆ, ನಾನು ಗೂಗಲ್ ನೋಡ್ಕೊಂಡು ಹೇಳ್ತಿದ್ದೀನಿ ಕಾಣೋ, ಶಾರ್ಟ್ಕಟ್ ರೂಟು, ಆರಾಮಾಗಿ ಹೋಗ್ಬೋದು, ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ, ಸೊ ಇದೇ ರೂಟು ಚೆನ್ನಾಗಿದೆ, ಹೋಗೋಣ ಅಂತ ಹೇಳ್ತಾನೆ. ಅದೇ ಹಿಂದೆ ಸೀಟ್ನಲ್ಲಿ ಕೂಲ್ತಿದ್ದ ಸಮೀರ್ ಕೂಡ ಹೇಳ್ತಾನೆ ಅಚಾನಕ್ಕಾಗಿ, ಇಲ್ಲಿ ನೆಟ್ವರ್ಕೇ ಇಲ್ಲ ಮತ್ತು ಸಿಗ್ನಲ್ಲು ಸಿಗ್ತಿಲ್ಲ, ಅದೆಂಗೋ ನೀನು ಮ್ಯಾಪ್ ನೋಡ್ಕೊಂಡು ರೂಟ್ ಹೇಳ್ತಾ ಇದೀಯಾ ಅಂತ. ಅದಕ್ಕೆ ಅಮಿತ್ ಹೇಳ್ತಾನೆ, ನೀನು ಮುಚ್ಕೊಂಡಿರಪ್ಪ, ನನಗೆ ಗೊತ್ತು ಯಾವ ರೂಟ್ ಅಂತ, ನಾನು ಹೇಳ್ತೀನಿ, ರೋಹಿತ್ ನೀನು ಓಡ್ಸಪ್ಪ ಮುಂದೆ ಅಂತಾನೆ. ಇದನ್ನು ಕೇಳಿದ ರೋಹಿತ್, ಏನಾರ ಮಾಡಿಕೊಡ್ರಪ್ಪ, ನಾನಂತರೂ ಓಡಿಸ್ತೀನಿ, ಆಮೇಲೆ ಬೇರೆ ಎಲ್ಲಾದರೂ ಹೋದರೆ ನನಗೆ ಮಾತ್ರ ಬೈಕೋಬೇಡಿ. ಹಾಗೆ ಮುಂದೆ ಹೋಗ್ತಾ ಕಾರಿನ ಹೆಡ್ಲೈಟ್ ಮುಂದೆ ಫುಲ್ ಮಂಜು ಬರುತ್ತೆ. ಎರಡೂ ಬದಿಗಳಲ್ಲಿ ಫುಲ್ ದೊಡ್ಡ ಕಾಡು, ರೋಡ್ ಬಂದ್ಬಿಟ್ಟು ಸೈಲೆಂಟಾಗಿರುತ್ತೆ, ಯಾವುದೇ ಸೌಂಡ್ ಇರಲ್ಲ ಮತ್ತು ಜಾಸ್ತಿ ಕಾರ್ಗಳು ಓಡಾಡ್ತಿರಲ್ಲ. ಸಮೀರ್ ಅವಾಗ ನಗುತ್ತಾ ಹೇಳ್ತಾನೆ, ಈ ಸೈಲೆನ್ಸ್ ನನಗೆ ಯಾಕೋ ಇಷ್ಟ ಇಲ್ಲ ಕಣೋ, ಸಾಂಗ್ ಆದರೂ ಹಾಕು ಅಂತ. ಅದಕ್ಕೆ ಅಮಿತ್ ಹೇಳ್ತಾನೆ ನಗ್ತಾ, ಹೇ ಗುರು, ಹಾರರ್ ಮೂಡ್ ಕ್ರಿಯೇಟ್ ಮಾಡಬೇಡ ಮಗ, ನಾವು ಆರಾಮಾಗಿ ಹೋಗ್ತಿದ್ದೀವಿ, ಹಿಂಗೆ ಹೋಗೋಣ, ಯಾವ ಸಾಂಗು ಬೇಡ ಏನೂ ಬೇಡ ಅಂತ. ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ ಮತ್ತು ಮ್ಯಾಪ್ ಇಲ್ಲ. ಸೊ ಮುಂದೆ ಯಾವ್ದಾದ್ರು ಊರು ಸಿಕ್ಕರೆ ಅಲ್ಲಿಂದ ದಾರಿ ಕೇಳ್ಕೊಂಡು ಹೋಗೋಣ ಅಂತ ಹಂಗೆ ಮುಂದೆ ಹೋಗ್ತಾರೆ. ಫುಲ್ ಖಾಲಿ ಇರೋ ರೋಡು ಮತ್ತು ದೊಡ್ಡ ಕಾಡು, ಕಾರುಗಳು ಇರುವಂಥ ರೋಡು. ಸಡನ್ನಾಗಿ ಅಷ್ಟರಲ್ಲೇ ಸಮೀರ್ ಕೂಗಿ ಹೇಳ್ತಾನೆ, ಏ ಮಗ, ಬ್ರೇಕ್ ಹಾಕೋ ಅಂತ. ಅಷ್ಟರಲ್ಲೇ ರೋಹಿತ್ ಸಡನ್ನಾಗಿ ಬ್ರೇಕ್ ಹಾಕ್ತಾನೆ. ಆಗ ಅಮಿತ್ ಕೇಳ್ತಾನೆ ಹಿಂದೆ ತಿರುಗಿ, ಏನಾಯ್ತು ಮಗ ನಿನ್ಗೆ ಅಂತ. ಅಷ್ಟರಲ್ಲಿ ಸಮೀರ್ ಮುಂದೆ ತೋರಿಸಿ ಹೇಳ್ತಾನೆ, ಮಗ ಅಲ್ಲಿ ಯಾರೋ ನಿಂತಿದ್ದಾರೆ ನೋಡು ಅಂತ. ಆಗ ಹೆಡ್ಲೈಟ್ ಬೆಳಗಿಗೆ ಕಾಣಿಸುತ್ತೆ, ರೋಡ್ ಸೈಡಲ್ಲಿ ಯಾವುದೋ ಒಂದು ಹೆಂಗಸು ನಿಂತಿರ್ತಾಳೆ ಮತ್ತು ಅವಳ ಆಕಾರ ಬಂದು ಡ್ರಾಪ್ ಕೇಳೋ ಥರ ಇರುತ್ತೆ. ಅವಳ ಉಡುಗೆ ಒಂದು ಚೂಡಿದಾರ್ ಹಾಕಿರ್ತಾಳೆ ಮತ್ತು ಕಾಲಿಗೆ ಚಪ್ಪಲಿ ಇರೋದಿಲ್ಲ, ಕೂದಲನ್ನು ಓಪನ್ ಆಗಿ ಬಿಟ್ಟಿರ್ತಾಳೆ. ಹೇಳಬೇಕಂದ್ರೆ ನೋಡೋಕ್ಕೆ ದೆವ್ವದ ಥರನೇ ಕಾಣಿಸ್ತಿರ್ತಾಳೆ, ಆದರೆ ದೆವ್ವ ಅಲ್ಲ. ರೋಹಿತ್ ನಿಧಾನವಾಗಿ ಎಸ್ಕಲೇಟರ್ ಕೊಡ್ತಾ ಮುಂದೆ ಹೋಗ್ತಾನೆ. ಹಾಗೆ ಅವಳು ನಿಧಾನವಾಗಿ ಕೈ ಎತ್ತಿ ಲಿಫ್ಟ್ ಕೇಳೋ ಥರ ನಿಲ್ತಾಳೆ. ಇದೇ ಸಮಯಕ್ಕೆ ಅಮಿತ್ ಅಲ್ಲೇ ಮನಸ್ಸಿನಲ್ಲೇ ಬೈಕೋತಾನೆ, ಯಾರಿಗೋ ಲಿಫ್ಟ್ ಎಲ್ಲ ಕೊಡೋದು ಯಾಕೆ ಬೇಕು ಅಂತ. ಹಾಗೆ ನಿಧಾನಕವಾಗಿ ರೋಹಿತ್ ಹೇಳ್ತಾನೆ, ಹೆಲ್ಪ್ ಬೇಕಿರಬಹುದು, ಕಾಡು ರಸ್ತೆ ಅಲ್ಲ, ಸೊ ಅದಕ್ಕಾಗಿ ಹೆಲ್ಪ್ ಕೊಡೋಣ ಅಂತ. ಸಮೀರ್ ತಕ್ಷಣ, ಬೇಡ ಗುರು, ಏನೋ ತಪ್ಪು ಅನ್ನಿಸ್ತಿದೆ, ಬೇಡ ಅಂದರೆ ಬೇಡ ಅಂತಾನೆ. ಆದರೆ ರೋಹಿತ್ ಇದೇನೂ ಕೇಳೋದಿಲ್ಲ ಮತ್ತು ಗಾಡಿಯನ್ನು ಅವಳ ಪಕ್ಕ ತಂದು ನಿಲ್ಲಿಸ್ತಾನೆ. ಆಗ ಆ ಹೆಂಗಸು ಸ್ವಲ್ಪ ಮುಂದೆ ಬಂದು ರೋಹಿತ್ನ ಕೇಳ್ತಾಳೆ, ದಯವಿಟ್ಟು ಸ್ವಲ್ಪ ಡ್ರಾಪ್ ಕೊಡಿ, ಮುಂದೆ ಕರ್ವ್ ಹತ್ರ ಬಿಡಿ, ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಅಷ್ಟರಲ್ಲೇ ಅಮಿತ್ ಕೇಳ್ದ, ಎಲ್ಲಿಗೆ ಹೋಗ್ಬೇಕು ನೀವು ಅಂತ. ಆದರೆ ಅವಳು ಉತ್ತರಿಸಲಿಲ್ಲ. ಆದರೆ ರೋಹಿತ್ ತಲೆ ಕೆರ್ಕೊಂಡು, ಇಷ್ಟೇ ದೂರ ಅಲ್ವಾ, ಡ್ರಾಪ್ ಕೊಡೋಣ ಬಿಡಿ, ಹಚ್ಕೊಳ್ಳಿ ನೀವು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸಮೀರ್ ತುಂಬ ಕೋಪದಿಂದ ಹೇಳ್ತಾನೆ, ನಾನು ಹೇಳ್ತಿದ್ದೀನಿ, ಇದ್ಯಾಕೋ ಸರಿ ಬರ್ತಿಲ್ಲ, ಡ್ರಾಪ್ ಕೊಡೋದು ಬೇಡ ಅಂತ. ಇದನ್ನು ಹೇಳೋಷ್ಟರಲ್ಲಿ ಹಿಂದೆಗಡೆ ಡೋರ್ ಓಪನ್ ಆಗಿಬಿಡುತ್ತೆ ಮತ್ತು ಅವಳು ಒಳಗೆ ಕೂತ್ಬಿಟ್ಟಿರ್ತಾಳೆ. ಆಲ್ರೆಡಿ ಅವಳು ಕಾರ್ ಒಳಗೆ ಕೂರೋಕೆ ಮುಂಚೆ ತುಂಬ ಶಕೆ ಥರ ಫೀಲ್ ಆಗ್ತಿರುತ್ತೆ
ಮತ್ತು ಅವಳು ಡೋರ್ ಓಪನ್ ಮಾಡಿ ಕೂತಿದ ತಕ್ಷಣ ಏನೋ ಒಂಥರ ತಂಪು ಗಾಳಿ ಬೀಸಿರೋ ಥರ ಆಗುತ್ತೆ. ಆಗ ಅಮಿತ್ ಕೇಳ್ತಾನೆ, ಏನು ಮಗ AC ಆನ್ ಮಾಡಿದೀಯಾ ಅಂತ. ಮತ್ತೆ ರೋಹಿತ್ ರಿಪ್ಲೈ ಮಾಡ್ತಾನೆ, ಇಲ್ಲ ಮಗ ನಾನೇನು ಮಾಡಿಲ್ಲ ಅಂತ. ಹಿಂದೆ ಕೂತಿದ್ದ ಸಮೀರ್ ಕೈ ಕಂಪಿಸುತ್ತಾ ಹೇಳುತ್ತಾನೆ, ನನಗೆ ಫುಲ್ ಕೋಡ್ ಆಗ್ತಿದೆ ಮಗ ಅಂತ. ಅಷ್ಟರಲ್ಲಿ ರೋಹಿತ್ ಇವರೆಲ್ಲ ಕಾಮಿಡಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಮಿತ್ ಹಿಂದೆ ತಿರುಗಿ, ಅಕ್ಕ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಅವಳು ಆಗಲೂ ಏನೂ ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾಳೆ. ಆಗ ಮತ್ತೆ ಅಮಿತ್ ಆ ಕರ್ವ್ ಎಷ್ಟು ದೂರ ಇದೆ ಅಂತ ಅವಳನ್ನ ಕೇಳ್ತಾನೆ. ಆಗ ಅವಳು ನಿಧಾನವಾಗಿ ಮುಂದಕ್ಕೆ ವಾಲಿ ಅಮಿತ್ ಕಿವಿಯಲ್ಲಿ ಏನನ್ನೋ ಹೇಳುತ್ತಾಳೆ. ಅದನ್ನು ಕೇಳಿ ಅಮಿತ್ ತುಂಬ ಭಯ ಬಿದ್ದುಬಿಡ್ತಾನೆ. ಆಗ ಹೇಳುತ್ತಾನೆ, ರೋಹಿತ್ ಇದು ಅವಳದೇ ಉಸಿರು ತುಂಬ ಕೋಲ್ಡಾಗಿದೆ. ಮತ್ತೆ ಸಡನ್ನಾಗಿ ಸಮೀರ್ ಕನ್ನಡಿ ನೋಡುತ್ತಾ ಅಚಾನಕ್ಕಾಗಿ ಜೋರಾಗಿ ಕಿರಿಸ್ಬಿಡ್ತಾನೆ, ಮಗ ರಿಯರ್ ಮಿರರ್ ನೋಡು. ಆಗ ರೋಹಿತ್ ಏನು ಮಗ ಏನು ನೋಡಲಿ ಅಂತ ಕೇಳ್ತಾನೆ. ಆಗ ಸಮೀರ್, ಮಗ ಅವಳ ಮುಖನೇ ಕಾಣಿಸ್ತಿಲ್ಲ ಮಗ ಅಂತ ಕೇಳ್ತಾನೆ. ಇಷ್ಟರಲ್ಲೇ ಅಮಿತ್ ಏನೋ ಹುಚ್ಚಾಟ ಬಿಡೋ ನಿಂದು ಅಂತ ಹಿಂದಕ್ಕೆ ತಿರುಗಿದ. ನೋಡಿದರೆ ಸೀಟು ಖಾಲಿ ಖಾಲಿ. ಆಗ ಮತ್ತೆ ಅಮಿತ್ನೂ ಸಹ ಕಿರಿಸ್ತಾನೆ. ಅದೇ ಕ್ಷಣದಲ್ಲಿ ಕಾರ್ ಎಂಜಿನ್ ಕೂಡ ಆಫ್ ಆಗಿಬಿಡುತ್ತೆ. ಸುತ್ತಮುತ್ತ ಇರೋ ಕಾಡಿಂದ ಜೋರಾಗಿ ಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಗಾಡಿ ಸ್ಟಾಪ್ ಆಗಿದ್ದ ಸುತ್ತಮುತ್ತ ಜೋರಾಗಿ ಗೆಜ್ಜೆ ಸೌಂಡ್ ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅಮಿತ್ ಪಕ್ಕದಲ್ಲಿ ಬಂದು ಡೋರ್ನ ಗ್ಲಾಸ್ನ ನಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಟಕ್ 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 ಅಂತ. ನಿಧಾನವಾಗಿ ಕಾರಿನೊಳಗೆ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ, ನೀವು ಇಲ್ಲಿ ನಿಲ್ಲಬಾರದು. ಅಷ್ಟರಲ್ಲೇ ಸಮೀರ್ ಅತ್ತ, ದೇವ್ರೇ ಬಾಗಿಲು ತೆಗಿತಾ ಇಲ್ವಲ್ಲಪ್ಪ ಅಂತಾನೆ. ಹಿಂದೆ ಇದ್ದ ಅಮಿತ್ ಹೇಳ್ತಾನೆ, ಮಗ ಡೋರೆಲ್ಲ ಲಾಕ್ ಆಗಿಬಿಟ್ಟಿದೆ ಮಗ ಅಂತ. ಅಷ್ಟರಲ್ಲಿ ಹಿಂಬದಿ ಸೀಟಿಂದ ಅದೇ ಹುಡುಗಿ ವಾಯ್ಸ್ ಕೇಳಿಸುತ್ತೆ, ನನ್ನನ್ನು ಡ್ರಾಪ್ ಮಾಡುತ್ತೇನೆ ಅಂದಿದ್ರಿ, ಮತ್ತೆ ಇಲ್ಲೇ ಬಿಡ್ತಿದ್ದೀರಾ ಅಂತ. ಅಷ್ಟರಲ್ಲಿ ಗಾಡಿ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ರೋಹಿತ್ ಕಣ್ಮುಚ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಲು ಟ್ರೈ ಮಾಡ್ತಾನೆ. 1 ಸತಿ 2 ಸತಿ 3 ಸತಿ ಟ್ರೈ ಮಾಡಿದ್ರು ಕಾರ್ ಸ್ಟಾರ್ಟ್ ಆಗಲ್ಲ. ಆದರೆ ಏಕಾಏಕಿ ಎಂಜಿನ್ ಸ್ಟಾರ್ಟ್ ಆಗಿ ಕಾರ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ಎಲ್ಲರೂ ಹೋಗು ಹೋಗು ಬೇಗ ಬೇಗ ಹೋಗು ಅಂತ ಕಿರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಯಾರೂ ಕಾರ್ನ ಸ್ಟಾಪ್ ಮಾಡೋಕ್ಕೂ ಧೈರ್ಯ ಮಾಡಲ್ಲ. ಸೊ ಹಾಗೆ ಫಾಸ್ಟಾಗಿ ಹೊರಟ್ಬಿಡ್ತಾರೆ. ಮತ್ತು ಆಗ ಸಮಯ ನೈಟ್ 1:30 ಅಥವಾ 2 ಗಂಟೆ ಆಗಿರುತ್ತೆ. ಅಲ್ಲಿಂದ ರೋಹಿತ್ ಕಾರ್ನ ಎಲ್ಲೂ ಸ್ಟಾಪ್ ಮಾಡ್ತಾ ಬೆಳಗ್ಗೆ 6 ಗಂಟೆವರೆಗೂ ತಾನೊಬ್ಬನೇ ಓಡಿಸ್ತಾನೆ ಮತ್ತು ಎಲ್ಲೂ ಸ್ಟಾಪು ಮಾಡಲ್ಲ. ಅವನ ಇಬ್ಬರು ಫ್ರೆಂಡ್ಸ್ ಸಹ ಮಲ್ಕೊಂಡ್ಬಿಡ್ತಾರೆ. ಯಾರೂ ಮಾತೇ ಆಡಲ್ಲ. ಮತ್ತು ಮುಂದೆ ಬೆಳಗ್ಗೆ 6 ಗಂಟೆಗೆ ಒಂದು ಚಿಕ್ಕ ಚಹಾ ಅಂಗಡಿ ಹತ್ರ ಕಾರ್ನ ನಿಲ್ಲಿಸ್ತಾರೆ. ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಕೆಳಗಡೆ ಇಳಿದು ಚಹಾನ ಆರ್ಡರ್ ಮಾಡೋಕೆ ಹೋಗ್ತಾರೆ. ಆದರೆ ಆ ಅಂಗಡಿಲಿದ್ದ ಹಳೆಯ ವ್ಯಕ್ತಿ ಅವರ ಮುಖ ನೋಡಿ, ನೀವೆಲ್ಲ ಅವಳನ್ನು ನೋಡಿದ್ರಾ ಅಂತ ಕೇಳ್ತಾರೆ. ಆಗ 3 ಜನ ತುಂಬ ಶಾಕ್ ಆಗಿಬಿಡ್ತಾರೆ. ಆಗ ಆ ಹಳೆಯ ವ್ಯಕ್ತಿ ಮುಂದುವರಿಸ್ತಾನೆ, ನೀವೇನಾದರೂ ಆ ಕರ್ವಲ್ಲಿ ಡ್ರಾಪ್ ಮಾಡೋಕ್ಕೆ ಅಂತ ನಿಲ್ಲಿಸಿದ್ರಾ ಅಥವಾ ನಿಮ್ಮ ಕಾರಲ್ಲಿ ಯಾರಾದರೂ ಹತ್ತಿದ್ರಾ? ಅಷ್ಟರಲ್ಲಿ ಅಮಿತ್ ಹೇಳ್ತಾನೆ, ಹೌದು ನಾವು ಅವಳಿಗೆ ಡ್ರಾಪ್ ಕೊಟ್ವಿ. ನಾನು ಬೇಡ ಅಂತ ಇವ್ರಿಗೆ ಹೇಳಿದೆ, ಬಟ್ ಇವ್ರು ಕೇಳಿಲ್ಲ ಮತ್ತು ಡ್ರಾಪ್ ಕೊಟ್ವಿ. ಅದು ನಿಮ್ಗೆ ಗೊತ್ತು ಅಂತ ನೇರವಾಗಿ ಆ ಹಳೆಯ ವ್ಯಕ್ತಿಯನ್ನು ಅಮಿತ್ ಕೇಳುತ್ತಾನೆ. ಆಗ ನಿಧಾನವಾಗಿ ಆ ಚಹಾ ಅಂಗಡಿಯ ವ್ಯಕ್ತಿ ಹೇಳುತ್ತಾನೆ, 3 ವರ್ಷಗಳಿಂದ ಆ ಕರ್ವಲ್ಲಿ ಒಂದು ಹುಡುಗಿ ಆಕ್ಸಿಡೆಂಟಲ್ಲಿ ಸತ್ತಳು ಮತ್ತು ಅವಳ ಜೀವ ಇನ್ನೂ ಇತ್ತು. ಯಾರೂ ಅವಳಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಮತ್ತು ಯಾವುದೂ ಕಾರನ್ನು ನಿಲ್ಲಿಸಲಿಲ್ಲ. ಅಷ್ಟರಲ್ಲಿ ಅಮಿತ್ ನಿಧಾನವಾಗಿ ಹೇಳ್ತಾನೆ, ಬಟ್ ಅವಳು ನಮ್ಮ ಕಾರಲ್ಲಿ ಕೂತ್ಲು ಅಂತ. ಅಷ್ಟರಲ್ಲಿ ಆ ಹಳೆಯ ವ್ಯಕ್ತಿ ಗಾಬರಿಯಿಂದ ಹೇಳುತ್ತಾನೆ, ಹೌದಾ ನೀವು ಅವಳಿಗೆ ಡ್ರಾಪ್ ಕೊಟ್ರಾ ಅಂತ. ಹಾಗಾದರೆ ಅದು ಅವಳ ಆತ್ಮನೇ ಸರಿ. ಅವಳು ಆ ಕರ್ವ್ಗಿಂತ ಸ್ವಲ್ಪ ಹಿಂದೆ ಬಂದು ಹೋಗುವ ಮತ್ತು ಬರುವ ಕಾರ್ಗಳಿಗೆ ಡ್ರಾಪ್ ಕೇಳುತ್ತಾಳೆ ಮತ್ತು ಯಾರು ಕಾರ್ ನಿಲ್ಲಿಸ್ತಾರೋ ಅವರಿಗೆ ಮಾತ್ರ ಅವಳು ಕಾಣಿಸ್ತಾಳೆ. ಇದನ್ನು ಕೇಳಿದ ರೋಹಿತ್, ಸಮೀರ್ ಮತ್ತು ಅಮಿತ್ 3 ಅದನ್ನು ಚೆಕ್ ಮಾಡುತ್ತಾರೆ ಮತ್ತು ಪೊಲೀಸ್ ದಾಖಲೆಗಳ ಪ್ರಕಾರ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದು ನಿಜವಾಗಿರುತ್ತೆ. ಇಂದಿಗೂ ರೋಹಿತ್ ರಾತ್ರಿ ಡ್ರೈವ್ ಮಾಡಲು ಮುಂದೆ ಬರುವುದಿಲ್ಲ ಮತ್ತು ಅಮಿತ್ ಹೈವೇ ರೋಡನ್ನು ತಪ್ಪಿಸುತ್ತಾನೆ. ಸಮೀರ್ ಇನ್ಯಾವತ್ತೂ ರೇಯರ್ ಮಿರರನ್ನು ನೋಡುವುದೇ ಇಲ್ಲ. ಮತ್ತು ಫ್ರೆಂಡ್ಸ್,
ಅದೇ ರಸ್ತೆಯಲ್ಲಿ ನೀವು ಹೋಗ್ತಿದ್ರೆ ಮಧ್ಯರಾತ್ರಿಲಿ ಕಾರ್ನ ನಿಲ್ಲಿಸ್ತಿದ್ರ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಒಂದು ರಿಯಲ್ ಸ್ಟೋರಿ. ಹೀಗೆ ನೆಕ್ಸ್ಟ್ ಹಾರರ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್.